ಸಿದ್ದರಾಮಯ್ಯ ಅವರು ಕೆಲ ಸಚಿವರ ವಿರುದ್ಧ ಗರಂ ಆಗಿದ್ರು, ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನೋ ಮಾಹಿತಿ. ಸಭೆ ಕರೆದಿದ್ರು, ಸಭೆಗೆ ಪ್ರಮುಖ ಸಚಿವರೇ ಗೈರಾಗಿದ್ರು. ಆ ಸಚಿವರ ಗೈರಿನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಡಿಕೆಶಿನೂ ಬಂದಿಲ್ಲ, ಸಚಿವರು ಇಲ್ಲ ಅಂದಾಗ ಕೆಲ ಸಹೋದ್ಯೋಗಿಗಳನ್ನ ಕೇಳ್ತಾರೆ, ಎಲ್ರಿ ಎಲ್ಲ ಬಂದೇ ಇಲ್ಲ ಅಂತೇಳಿ. ಅದಕ್ಕೆ ಕೆಲ ಸಚಿವರು ನೀವು ಹಾಜರಾತಿಯನ್ನು ಹಾಕಿ ಅಂತಾರೆ. ಕೃಷ್ಣ ಬೈರೇಗೌಡರು ದಂಡ ಹಾಕಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಕೂಡ ಗೈರಾಗಿದ್ರು, ಇದರಿಂದಾಗಿ ಗರಂ ಆಗಿದ್ದಾರೆ. ಆಯ್ತು ಸರ್. ಸಭೆ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಸಂತೋಷ್ ಲಾಡ್ ಅವರಿದ್ದಾರೆ, ಕೃಷ್ಣ ಬೈರೇಗೌಡ ಅವರಿದ್ದಾರೆ, ಇತರ ಸಚಿವರು ಕೂಡ ಇದ್ದಾರೆ. ಆದ್ರೆ ಪ್ರಮುಖ ಸಚಿವರು ಗೈರಾಗಿದ್ರು. ಈಗ ಆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ರಿ ಡಿಕೆ ಶಿವಕುಮಾರ್ ಅವರೇ ಬಂದಿಲ್ಲ, ಎಲ್ರಿ ನಿಮ್ಮ ಸಹೋದರಿಗಳು ಬಂದಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದಾಗ ಅಲ್ಲಿದ್ದಂತ ಕೆಲ ಸಚಿವರು ನೀವು ಹಾಜರಾತಿ ಹಾಕಿ ಅಂತ ಒಬ್ರು ಹೇಳಿದ್ರೆ, ಕೃಷ್ಣ ಬೈರೇಗೌಡ ಅವರು ದಂಡ ಹಾಕಿ ಅಂತ ಹೇಳಿದ್ದಾರೆ. ಎಚ್ ಕೆ ಪಾಟೀಲ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ, ಎಲ್ಲಾ ಸಚಿವರು ಇದ್ದಾರೆ. ಕೆಲ ಸಚಿವರು, ಪ್ರಮುಖ ಸಚಿವರೇ ಗೈರಾಗಿದ್ದಾರೆ. ನೋಡಿ, ಮಧು ಬಂಗಾರಪ್ಪ ಅವರಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನ್ ಕಾರಣ ಕೆಲ ಸಚಿವರು ಗೈರಾಗಿದ್ರು, ಸಿದ್ದರಾಮಯ್ಯ ಅವರು ಗರಂ ಆದ್ರು, ಏನಾಯ್ತು? ನಾಗೇಂದ್ರ ಬಾಬು, ಸಿಎಂ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂತಹ ಪ್ರಗತಿ ಪರಿಶೀಲನಾ ಸಭೆ ಇವತ್ತು 2ನೇ ದಿನದಲ್ಲಿ ಕಾಲಿಟ್ಟಿರತಕ್ಕಂಥದ್ದು. ಈ 2ನೇ ದಿನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆರಂಭದಲ್ಲೇನೆ ಮುಖ್ಯಮಂತ್ರಿ ಅವರು ಒಂದಷ್ಟು ಅಲ್ಲಿ ನೆರೆದಿದ್ದಂತ ಅಂದ್ರೆ ಅಲ್ಲಿ ಯಾರೆಲ್ಲ ಒಂದಷ್ಟು ಆಬ್ಸೆಂಟ್ ಗಳನ್ನ ನೋಡ್ತಾರೆ, ಆಬ್ಸೆಂಟ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾನ್ ಬಂದ್ರು ಕೂಡ ಎಲ್ಲಿ ಇನ್ನೂ ಕೂಡ ಯಾರು ಸಚಿವರು, ಎಲ್ಲರೂ ಸಚಿವರು ಬಂದಿಲ್ವಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅಲ್ಲಿ ಉದಾಹರಣೆ ಏನು ಜಮೀರ್ ಅಹಮದ್ ಕಾಣಲಿಲ್ಲ ಅಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಬಂದಿದ್ರು, ಆದ್ರೆ ಪಕ್ಕದ ಪ್ರೆಸ್ ರೂಮ್ ನಲ್ಲಿ ಕೂತಿದ್ರು. ಅವರು ಕೂಡ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಆನಂತರ ದೌಡಾಯಿಸಿದ್ದಕ್ಕಂಥದ್ದು. ಅದಾದ ನಂತರ ಇನ್ನು ಉಳಿದಂತ ಸಚಿವರು ಕೂಡ ಎಚ್ ಕೆ ಪಾಟೀಲ್ ಅವರು ಕೂಡ ಆ ಕ್ಷಣದಲ್ಲಿ ಕಾಣಲಿಲ್ಲ. ಸೊ ಈ ತರ ಆಗಿದಂತ ಸಂದರ್ಭದಲ್ಲಿ ಜೊತೆಗೆ ಕೆಲ ಜಿಲ್ಲಾಧಿಕಾರಿಗಳು ಕೂಡ ಸಂಖ್ಯೆ ಕಡಿಮೆ ಇತ್ತು ಅದನ್ನ ಕಂಡುಬಿಟ್ಟು ಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲಿ ನಾನ್ ಬಂದ್ರು ಕೂಡ ಈವರೆಗೂ ಕೂಡ ಯಾರು ಇನ್ನೂ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಒಂದಷ್ಟು ನಗೆಗಡಲ ರೀತಿಯಲ್ಲಿ ಆದಂತಹ ಸಂದರ್ಭ ಅಲ್ಲಿ ಕಂಡು ಬಂದಿದ್ದಂಥದ್ದು. ಯಾಕೆಂದ್ರೆ ಆ ಒಂದು ಸ್ವಾರಸ್ಯಕರ ಏನು ಘಟನೆ ಏನಿದೆ, ಆಗ ಅಲ್ಲಿ ಕೃಷ್ಣ ಬೈರೇಗೌಡರು ಇರ್ತಾರೆ, ಕೃಷ್ಣ ಬೈರೇಗೌಡರು ಹಾಗೇನೆ ಕೆಲ ಸಚಿವರು ಇರ್ತಾರೆ. ಅವರೆಲ್ಲರೂ ಕೂಡ ನೀವು ಅಟೆಂಡೆನ್ಸ್ ಅನ್ನು ಹಾಕಿ ಆಗಿದ್ರೆ ಅಂತಂದು ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಕೂಡ ಬಂದಿಲ್ವಲ್ರಿ ಅಂತಂದೇಳಿ ಮತ್ತೆ ಅವರು ಪುನರುಚ್ಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೌದು, ನೀವು ಅಟೆಂಡೆನ್ಸ್ ಹಾಕಿ, ಹಾಗೇನೇನೆ ಇನ್ಮೇಲಿಂದ ನೀವು ಅಟೆಂಡೆನ್ಸ್ ಹಾಕಿ, ಜೊತೆಗೆ ದಂಡ ಹಾಕಿ ಬರೆದವ್ರಿಗೆ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಆ ಕ್ಷಣದಲ್ಲಿ ಎಲ್ಲರೂ ಕೂಡ ನಗುವಂತದ್ದಾಗತ್ತೆ. ಅದ್ರಲ್ಲಿ ಯಾವ್ದಂತ ಸೀರಿಯಸ್ ವಿಚಾರ ಅಲ್ಲದೆ ಹೋದ್ರು ಕೂಡ ಥ್ಯಾಂಕ್ ಯು. ಸಿದ್ದರಾಮಯ್ಯ ಅವರು ಕೆಲ ಸಚಿವರ ವಿರುದ್ಧ ಗರಂ ಆಗಿದ್ರು, ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನೋ ಮಾಹಿತಿ. ಸಭೆ ಕರೆದಿದ್ರು, ಸಭೆಗೆ ಪ್ರಮುಖ ಸಚಿವರೇ ಗೈರಾಗಿದ್ರು. ಆ ಸಚಿವರ ಗೈರಿನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಡಿಕೆಶಿನೂ ಬಂದಿಲ್ಲ, ಸಚಿವರು ಇಲ್ಲ ಅಂದಾಗ ಕೆಲ ಸಹೋದ್ಯೋಗಿಗಳನ್ನ ಕೇಳ್ತಾರೆ, ಎಲ್ರಿ ಎಲ್ಲ ಬಂದೇ ಇಲ್ಲ ಅಂತೇಳಿ. ಅದಕ್ಕೆ ಕೆಲ ಸಚಿವರು ನೀವು ಹಾಜರಾತಿಯನ್ನು ಹಾಕಿ ಅಂತಾರೆ. ಕೃಷ್ಣ ಬೈರೇಗೌಡರು ದಂಡ ಹಾಕಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಕೂಡ ಗೈರಾಗಿದ್ರು, ಇದರಿಂದಾಗಿ ಗರಂ ಆಗಿದ್ದಾರೆ.
ಆಯ್ತು ಸರ್. ಸಭೆ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಸಂತೋಷ್ ಲಾಡ್ ಅವರಿದ್ದಾರೆ, ಕೃಷ್ಣ ಬೈರೇಗೌಡ ಅವರಿದ್ದಾರೆ, ಇತರ ಸಚಿವರು ಕೂಡ ಇದ್ದಾರೆ. ಆದ್ರೆ ಪ್ರಮುಖ ಸಚಿವರು ಗೈರಾಗಿದ್ರು. ಈಗ ಆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ರಿ ಡಿ ಕೆ ಶಿವಕುಮಾರ್ ಅವರೇ ಬಂದಿಲ್ಲ, ಎಲ್ರಿ ನಿಮ್ಮ ಸಹೋದರಿಗಳು ಬಂದಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದಾಗ ಅಲ್ಲಿದ್ದಂತ ಕೆಲ ಸಚಿವರು ನೀವು ಹಾಜರಾತಿ ಹಾಕಿ ಅಂತ ಒಬ್ರು ಹೇಳಿದ್ರೆ, ಕೃಷ್ಣ ಬೈರೇಗೌಡ ಅವರು ದಂಡ ಹಾಕಿ ಅಂತ ಹೇಳಿದ್ದಾರೆ. ಎಚ್ ಕೆ ಪಾಟೀಲ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ, ಎಲ್ಲಾ ಸಚಿವರು ಇದ್ದಾರೆ. ಕೆಲ ಸಚಿವರು, ಪ್ರಮುಖ ಸಚಿವರೇ ಗೈರಾಗಿದ್ದಾರೆ. ನೋಡಿ, ಮಧು ಬಂಗಾರಪ್ಪ ಅವರಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನ್ ಕಾರಣ ಕೆಲ ಸಚಿವರು ಗೈರಾಗಿದ್ರು, ಸಿದ್ದರಾಮಯ್ಯ ಅವರು ಗರಂ ಆದ್ರು, ಏನಾಯ್ತು? ನಾಗೇಂದ್ರ ಬಾಬು, ಸಿಎಂ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಪ್ರಗತಿ ಪರಿಶೀಲನಾ ಸಭೆ ಇವತ್ತು 2ನೇ ದಿನದಲ್ಲಿ ಕಾಲಿಟ್ಟಿರ್ತಕ್ಕಂಥದ್ದು. ಈ 2ನೇ ದಿನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆರಂಭದಲ್ಲೇನೆ ಮುಖ್ಯಮಂತ್ರಿ ಅವರು ಒಂದಷ್ಟು ಅಲ್ಲಿ ನೆರೆದಿದ್ದಂತ ಅಂದ್ರೆ ಅಲ್ಲಿ ಯಾರೆಲ್ಲ ಒಂದಷ್ಟು ಆಬ್ಸೆಂಟ್ ಗಳನ್ನ ನೋಡ್ತಾರೆ, ಆಬ್ಸೆಂಟ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾನ್ ಬಂದ್ರು ಕೂಡ ಎಲ್ಲಿ ಇನ್ನೂ ಕೂಡ ಯಾರು ಸಚಿವರು, ಎಲ್ಲರೂ ಸಚಿವರು ಬಂದಿಲ್ವಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅಲ್ಲಿ ಉದಾಹರಣೆ ಏನು ಜಮೀರ್ ಅಹಮದ್ ಕಾಣಲಿಲ್ಲ ಅಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಬಂದಿದ್ರು, ಆದ್ರೆ ಪಕ್ಕದ ಪ್ರೆಸ್ ರೂಮ್ ನಲ್ಲಿ ಕೂತಿದ್ರು. ಅವರು ಕೂಡ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಆನಂತರ ದೌಡಾಯಿಸಿದ್ದಕ್ಕಂಥದ್ದು. ಅದಾದ ನಂತರ ಇನ್ನು ಉಳಿದಂತ ಸಚಿವರು ಕೂಡ ಎಚ್ ಕೆ ಪಾಟೀಲ್ ಅವರು ಕೂಡ ಆ ಕ್ಷಣದಲ್ಲಿ ಕಾಣಲಿಲ್ಲ. ಸೊ ಈ ತರ ಆಗಿದಂತ ಸಂದರ್ಭದಲ್ಲಿ ಜೊತೆಗೆ ಕೆಲ ಜಿಲ್ಲಾಧಿಕಾರಿಗಳು ಕೂಡ ಸಂಖ್ಯೆ ಕಡಿಮೆ ಇತ್ತು ಅದನ್ನ ಕಂಡುಬಿಟ್ಟು ಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲಿ ನಾನ್ ಬಂದ್ರು ಕೂಡ ಈವರೆಗೂ ಕೂಡ ಯಾರು ಇನ್ನೂ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಒಂದಷ್ಟು ನಗೆಗಡಲ ರೀತಿಯಲ್ಲಿ ಆದಂತಹ ಸಂದರ್ಭ ಅಲ್ಲಿ ಕಂಡು ಬಂದಿದ್ದಂಥದ್ದು. ಯಾಕೆಂದ್ರೆ ಆ ಒಂದು ಸ್ವಾರಸ್ಯಕರ ಏನು ಘಟನೆ ಏನಿದೆ, ಆಗ ಅಲ್ಲಿ ಕೃಷ್ಣ ಬೈರೇಗೌಡರು ಇರ್ತಾರೆ, ಕೃಷ್ಣ ಬೈರೇಗೌಡರು ಹಾಗೇನೆ ಕೆಲ ಸಚಿವರು ಇರ್ತಾರೆ. ಅವರೆಲ್ಲರೂ ಕೂಡ ನೀವು ಅಟೆಂಡೆನ್ಸ್ ಅನ್ನು ಹಾಕಿ ಆಗಿದ್ರೆ ಅಂತಂದು ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಕೂಡ ಬಂದಿಲ್ವಲ್ರಿ ಅಂತಂದೇಳಿ ಮತ್ತೆ ಅವರು ಪುನರುಚ್ಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೌದು, ನೀವು ಅಟೆಂಡೆನ್ಸ್ ಹಾಕಿ, ಹಾಗೇನೇನೆ ಇನ್ಮೇಲಿಂದ ನೀವು ಅಟೆಂಡೆನ್ಸ್ ಹಾಕಿ, ಜೊತೆಗೆ ದಂಡ ಹಾಕಿ ಬರೆದವ್ರಿಗೆ ಅಂತಕ್ಕಂತ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಆ ಕ್ಷಣದಲ್ಲಿ ಎಲ್ಲರೂ ಕೂಡ ನಗುವಂತದ್ದಾಗತ್ತೆ. ಅದ್ರಲ್ಲಿ ಯಾವ್ದಂತ ಸೀರಿಯಸ್ ವಿಚಾರ ಅಲ್ಲದೆ ಹೋದ್ರು ಕೂಡ ಥ್ಯಾಂಕ್ ಯು. ಸಿದ್ದರಾಮಯ್ಯ ಅವರು ಕೆಲ ಸಚಿವರ ವಿರುದ್ಧ ಗರಂ ಆಗಿದ್ರು, ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನೋ ಮಾಹಿತಿ. ಸಭೆ ಕರೆದಿದ್ರು, ಸಭೆಗೆ ಪ್ರಮುಖ ಸಚಿವರೇ ಗೈರಾಗಿದ್ರು. ಆ ಸಚಿವರ ಗೈರಿನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಡಿ ಕೆ ಶಿವನು ಬಂದಿಲ್ಲ, ಸಚಿವರು ಇಲ್ಲ ಅಂದಾಗ ಕೆಲ ಸಹೋದ್ಯೋಗಿಗಳನ್ನ ಕೇಳ್ತಾರೆ, ಎಲ್ರಿ ಎಲ್ಲ ಬಂದೇ ಇಲ್ಲ ಅಂತೇಳಿ. ಅದಕ್ಕೆ ಕೆಲ ಸಚಿವರು ನೀವು ಹಾಜರಾತಿಯನ್ನು ಹಾಕಿ ಅಂತಾರೆ. ಕೃಷ್ಣ ಬೈರೇಗೌಡ ಅವರು ದಂಡ ಹಾಕಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಕೂಡ ಗೈರಾಗಿದ್ರು, ಇದರಿಂದಾಗಿ ಗರಂ ಆಗಿದ್ದಾರೆ. ಆಯ್ತು ಸರ್. ಸಭೆ ಕರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಸಂತೋಷ್ ಲಾಡ್ ಅವರಿದ್ದಾರೆ, ಕೃಷ್ಣ ಬೈರೇಗೌಡ ಅವರಿದ್ದಾರೆ, ಇತರ ಸಚಿವರು ಕೂಡ ಇದ್ದಾರೆ. ಆದ್ರೆ ಪ್ರಮುಖ ಸಚಿವರು ಗೈರಾಗಿದ್ರು. ಈಗ ಆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎಲ್ರಿ ಡಿ ಕೆ ಶಿವಕುಮಾರ್ ಅವರೇ ಬಂದಿಲ್ಲ, ಎಲ್ರಿ ನಿಮ್ಮ ಸಹೋದರಿಗಳು ಬಂದಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದಾಗ ಅಲ್ಲಿದ್ದಂತ ಕೆಲ ಸಚಿವರು ನೀವು ಹಾಜರಾತಿ ಹಾಕಿ ಅಂತ ಒಬ್ರು ಹೇಳಿದ್ರೆ, ಕೃಷ್ಣ ಬೈರೇಗೌಡ ಅವರು ದಂಡ ಹಾಕಿ ಅಂತ ಹೇಳಿದ್ದಾರೆ. ಎಚ್ ಕೆ ಪಾಟೀಲ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ, ಎಲ್ಲಾ ಸಚಿವರು ಇದ್ದಾರೆ. ಕೆಲ ಸಚಿವರು, ಪ್ರಮುಖ ಸಚಿವರೇ ಗೈರಾಗಿದ್ದಾರೆ. ನೋಡಿ, ಮಧು ಬಂಗಾರಪ್ಪ ಅವರಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನ್ ಕಾರಣ ಕೆಲ ಸಚಿವರು ಗೈರಾಗಿದ್ರು, ಸಿದ್ದರಾಮಯ್ಯ ಅವರು ಗರಂ ಆದ್ರು, ಏನಾಯ್ತು? ನಾಗೇಂದ್ರ ಬಾಬು,
ಇನ್ನು ಸಿಎಂ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂತಹ ಪ್ರಗತಿ ಪರಿಶೀಲನಾ ಸಭೆ ಇವತ್ತು 2ನೇ ದಿನದಲ್ಲಿ ಕಾಲಿಟ್ಟಿರ್ತಕ್ಕಂಥದ್ದು. ಈ 2ನೇ ದಿನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆರಂಭದಲ್ಲೇನೆ ಮುಖ್ಯಮಂತ್ರಿ ಅವರು ಒಂದಷ್ಟು ಅಲ್ಲಿ ನೆರೆದಿದ್ದಂತ ಅಂದ್ರೆ ಅಲ್ಲಿ ಯಾರೆಲ್ಲ ಒಂದಷ್ಟು ಆಬ್ಸೆಂಟ್ ಗಳನ್ನ ನೋಡ್ತಾರೆ, ಆಬ್ಸೆಂಟ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಾನ್ ಬಂದ್ರು ಕೂಡ ಎಲ್ಲಿ ಇನ್ನೂ ಕೂಡ ಯಾರು ಸಚಿವರು ಎಲ್ಲರೂ ಸಚಿವರು ಬಂದಿಲ್ವಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅಲ್ಲಿ ಉದಾಹರಣೆ ಏನು ಜಮೀರ್ ಅಹಮದ್ ಕಾಣಲಿಲ್ಲ ಅಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಬಂದಿದ್ರು, ಆದ್ರೆ ಪಕ್ಕದ ಪ್ರೆಸ್ ರೂಮ್ ನಲ್ಲಿ ಕೂತಿದ್ರು. ಅವರು ಕೂಡ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ತಿಳಿದ ತಕ್ಷಣ ಆನಂತರ ದೌಡಾಯಿಸಿದ್ದಕ್ಕಂಥದ್ದು. ಅದಾದ ನಂತರ ಇನ್ನು ಉಳಿದಂತ ಸಚಿವರು ಕೂಡ ಎಚ್ ಕೆ ಪಾಟೀಲ್ ಅವರು ಕೂಡ ಆ ಕ್ಷಣದಲ್ಲಿ ಕಾಣಲಿಲ್ಲ. ಸೊ ಈ ತರ ಆಗಿದಂತ ಸಂದರ್ಭದಲ್ಲಿ ಜೊತೆಗೆ ಕೆಲ ಜಿಲ್ಲಾಧಿಕಾರಿಗಳು ಕೂಡ ಸಂಖ್ಯೆ ಕಡಿಮೆ ಇತ್ತು ಅದನ್ನ ಕಂಡುಬಿಟ್ಟು ಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲಿ ನಾನ್ ಬಂದ್ರು ಕೂಡ ಈವರೆಗೂ ಕೂಡ ಯಾರು ಇನ್ನೂ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಒಂದಷ್ಟು ನಗೆಗಡಲ ರೀತಿಯಲ್ಲಿ ಆದಂತಹ ಸಂದರ್ಭ ಅಲ್ಲಿ ಕಂಡು ಬಂದಿದ್ದಂಥದ್ದು. ಯಾಕೆಂದ್ರೆ ಆ ಒಂದು ಸ್ವಾರಸ್ಯಕರ ಏನು ಘಟನೆ ಏನಿದೆ, ಆಗ ಅಲ್ಲಿ ಕೃಷ್ಣ ಬೈರೇಗೌಡರು ಇರ್ತಾರೆ, ಕೃಷ್ಣ ಬೈರೇಗೌಡರು ಹಾಗೇನೆ ಕೆಲ ಸಚಿವರು ಇರ್ತಾರೆ. ಅವರೆಲ್ಲರೂ ಕೂಡ ನೀವು ಅಟೆಂಡೆನ್ಸ್ ಅನ್ನು ಹಾಕಿ ಆಗಿದ್ರೆ ಅಂತಂದು ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಕೂಡ ಬಂದಿಲ್ವಲ್ರಿ ಅಂತಂದೇಳಿ ಮತ್ತೆ ಅವರು ಪುನರುಚ್ಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೌದು ನೀವು ಅಟೆಂಡೆನ್ಸ್ ಹಾಕಿ, ಹಾಗೇನೇನೆ ಇನ್ಮೇಲಿಂದ ನೀವು ಅಟೆಂಡೆನ್ಸ್ ಹಾಕಿ, ಜೊತೆಗೆ ದಂಡ ಹಾಕಿ ಬರೆದವ್ರಿಗೆ ಅಂತಕ್ಕಂತ ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ. ಆ ಕ್ಷಣದಲ್ಲಿ ಎಲ್ಲರೂ ಕೂಡ ನಗುವಂತದ್ದಾಗತ್ತೆ. ಅದ್ರಲ್ಲಿ ಯಾವ್ದಂತ ಸೀರಿಯಸ್ ವಿಚಾರ ಅಲ್ಲದೆ ಹೋದ್ರು ಕೂಡ